ಭೀಮಾ ನದಿ ರಕ್ಕಸ ಪ್ರವಾಹದ ನೀರು ರಾಷ್ಟ್ರೀಯ ಹೆದ್ದಾರಿಗೂ ಕೂಡ ಸ್ಪರ್ಶ ಮಾಡಿದೆ. ನಾನೀಗ ರಾಷ್ಟ್ರೀಯ ಹೆದ್ದಾರಿಯಲ್ಲಿದ್ದೀನಿ, ನಿಮ್ಗೆ ದೃಶ್ಯದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ನಿಮಗೆ ರಾಷ್ಟ್ರೀಯ ಹೆದ್ದಾರಿ ತೋರಿಸ್ತಾ ಹೋಗ್ತೀನಿ. ಇದು ಬೀದರಿಂದ ಶ್ರೀರಂಗಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಾಷ್ಟ್ರೀಯ ಹೆದ್ದಾರಿ NH50 ಇರುವಂಥದ್ದು. ಅಂದರೆ ಬೀದರ್ ಕಲಬುರಗಿ ಮುಖಾಂತರವಾಗಿ ರಾಯಚೂರಿಗೆ ಸಂಪರ್ಕ ಬರಿಸಿ ಬಳ್ಳಾರಿ ಹೀಗೆ ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸುತ್ತೆ. ಇದು ಪ್ರಮುಖವಾಗಿ ದಿನದ 24 ಗಂಟೆಗಳ ಕಾಲ ವಾಹನದ ಸಂಚಾರ ಈ ಒಂದು ಹೈವೇ ರಸ್ತೆ ಮೇಲಿರುತ್ತೆ. ಆದರೆ ಇದೀಗ ಈ ಒಂದು ರಸ್ತೆಗೂ ಕೂಡ ಭೀಮಾ ನದಿ ಪ್ರವಾಹದ ನೀರು ಸ್ಪರ್ಶ ಮಾಡಿರುವಂಥ ನಿಮಗೆ ತೋರಿಸ್ತಾ ಹೋಗ್ತೀನಿ. ಕೇವಲ 4 ರಿಂದ 5 ಅಡಿಯಷ್ಟು ಮಾತ್ರ, ಅಂದರೆ ರಸ್ತೆ ಕೆಳಮಟ್ಟದವರೆಗೂ ಕೂಡ ನೀರು ಬಂದಿದೆ. ಇನ್ನಷ್ಟು ನೀರಿನ ಪ್ರಮಾಣ ಹೆಚ್ಚಳ ಆದರೆ ನೇರವಾಗಿ ರಾಷ್ಟ್ರೀಯ ಹೆದ್ದಾರಿಯು ಕೂಡ ರಾಷ್ಟ್ರೀಯ ಹೆದ್ದಾರಿ ಕೂಡ ಜಲಾವೃತ ಆಗುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಜಲಾವೃತ ಆಗಿದ್ದೇ ಆದರೆ ಇಲ್ಲಿ ಪ್ರಮುಖವಾಗಿ ಬೃಹತ್ ವಾಹನ ಸಂಪರ್ಕ ಕಂಪ್ಲೀಟಾಗಿ ಕಡಿತ ಆಗುತ್ತೆ. ಅಂದರೆ ಜನರು ಸಾಕಷ್ಟು ಪರದಾಡುವಂಥ ಸ್ಥಿತಿ ಇಲ್ಲಿ ನಿರ್ಮಾಣ ಆಗುತ್ತೆ. ನಿಮ್ಮ ದೃಶ್ಯದಲ್ಲಿ ಏನು ಕಾಣಿಸ್ತಾ ಇದೆ, ಭೀಮಾ ನದಿ ಇಲ್ಲಿ ರಸ್ತೆಗೆ ಸ್ಪರ್ಶ ಅಂದರೆ ಮುಟ್ಟಿರ್ತಕ್ಕಂಥ ನೀರೇನಿದೆ, ಸುಮಾರು ಇಲ್ಲಿಂದ 1 ರಿಂದ 1.5 ಕಿಲೋಮೀಟರ್ ದೂರದಲ್ಲಿ ಭೀಮಾ ನದಿ ಹರಿತಾ ಇದೆ. ಅಂದರೆ ನೀರಿನ ರಭಸ ಎಷ್ಟರ ಮಟ್ಟಿಗೆ ಇದೆ ಅಂದರೆ ಸುಮಾರು 2,90,000ಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರು ಭೀಮಾ ನದಿಗೆ ಹರಿಬಿಡಲಾಗಿದೆ. ಅದರಲ್ಲೂ ಕೂಡ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಮಳೆ ಆಗಿರೋದ್ರಿಂದಾಗಿ ಶೀನಾ ಬ್ಯಾರೇಜ್ ಆಗಿರ್ಬೋದು, ಜೊತೆಗೆ ವೀರ್ ಬ್ಯಾರೇಜ್ ಆಗಿರ್ಬೋದು, ಬೋರಿ ಹಳ್ಳ ಆಗಿರ್ಬೋದು, ಈ ರೀತಿಯಾಗಿ ಸುಮಾರು 4-5 ಬ್ಯಾರೇಜ್ಗಳಿಂದ ಮಹಾರಾಷ್ಟ್ರದಿಂದ ನೀರು ಏನು ಹರಿಬಿಡಲಾಗ್ತಾ ಇದೆ. ಹೀಗಾಗಿ ಸೊನ್ನಾ ಬ್ಯಾರೇಜ್ ಕಂಪ್ಲೀಟಾಗಿ ಭರ್ತಿ ಆಗಿರೋದ್ರಿಂದಾಗಿ ಸೊನ್ನಾ ಬ್ಯಾರೇಜಿಂದ ಕೂಡ ನೀರು ಬಿಡಲಾಗಿದೆ. ಸುಮಾರು 2,90,000ಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರನ್ನು ಬಿಡಲಾಗಿದೆ. ಹೀಗಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಭೀಮಾ ನದಿ ಅಪಾಯ ಮಟ್ಟ ಮೀರಿ ಆರ್ಭಟಿಸ್ತಾ ಇದೆ, ಉಕ್ಕೇರಿರುವಂಥದ್ದು. ಹೀಗಾಗಿ ಎಲ್ಲೆಲ್ಲಿ ಜಾಗ ಅಂದರೆ ತಗ್ಗು ಪ್ರದೇಶ ಕಾಣಿಸ್ತದೆ, ಅಲ್ಲಿ ನೀರು ನುಗ್ತಾ ಹೋಗ್ತಾ ಇದೆ. ನಿಮ್ಮ ದೃಶ್ಯದಲ್ಲಿ ಕಾಣಿಸ್ತಾ ಇದೆ. ಸುಮಾರು ಅಂದರೆ 1.5 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಭೀಮಾ ನದಿ ನೀರು ಇಲ್ಲಿವರೆಗೂ ಬಂದು ತಲುಪಿದೆ. ರಾಷ್ಟ್ರೀಯ ಹೆದ್ದಾರಿ ಕೂಡ ಬಂದು ಟಚ್ ಆಗಿರುವಂಥದ್ದು. ಇದೇ ರೀತಿಯಾಗಿ ಒಂದು ಕಡೆ ಆದರೆ ಮತ್ತೊಂದು ಕಡೆಗೆ ರೈತರ ಅಪಾರ ಪ್ರಮಾಣದ ಬೆಳೆ ಕೂಡ ನೀರಿನಲ್ಲಿ ಸರ್ವನಾಶ ಆಗಿ ಹೋಗಿದೆ. ಒಂದು ಕಡೆಗೆ ಜನರು ಆತಂಕದಲ್ಲಿಯೇ ಕಾಲ ಕಳೀತಾ, ಅಂದರೆ ನದಿ ತೀರದ ಗ್ರಾಮಸ್ಥರು ಆತಂಕದಲ್ಲಿಯೇ ರಕ್ಕಸ ನೆರೆ ಹೊಡೆತದ ಆತಂಕದಲ್ಲಿಯೇ ಕಾಲ ಕಳೀತಾ ಇದ್ದಾರೆ. ಮತ್ತೊಂದು ಕಡೆಗೆ ರೈತರ ಬದುಕಿನ ಬೆಳೆ ಕೂಡ ಭೀಮಾ ನದಿ ನುಂಗಿ ಸರ್ವನಾಶ ಮಾಡಿದ. ರೈತರು ಕೂಡ ಆರ್ಥಿಕ ನಷ್ಟಕ್ಕೆ ಸಿಲುಕಿ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಸದ್ಯಕ್ಕೆ ಮಾತ್ರ ಭೀಮಾ ನದಿ ನೀರು ರಾಷ್ಟ್ರೀಯ ಹೆದ್ದಾರಿಗೂ ಟಚ್ ಆಗಿರುವಂಥದ್ದು. ಇನ್ನೇನು ನೀರಿನ ಪ್ರಮಾಣ ಹೆಚ್ಚಳ ಆದರೆ ಇಲ್ಲೂ ಕೂಡ ರಸ್ತೆ ಸಂಪರ್ಕ ಕಡಿತ ಆಗುವಂಥ ಸಾಧ್ಯತೆ ಇದೆ. ಕ್ಯಾಮ್ರಾ ಪರ್ಸನ್ ಶರಣ ಜೊತೆ ಬಜರಂಗಿ ನ್ಯೂಸ್ ಫಸ್ಟ್, ಕಲಬುರಗಿ.